ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬರ್ಬೇಕು ಡಾಕ್ಟರ್ ಸಾಹೇಬ್ರು, ಹೆಂಗಿದ್ದೀರಾ? ಐ ಆಮ್ ಫೈನ್. ನೀವ್ ಹೇಗಿದ್ದೀರಾ? ನಾನು ಸಂದಾಕಿದ್ದೀನಿ. ನೀವು ಸಂದಾಗಿರ್ಬೇಕು ಅಂತಂದ್ರೆ ನಂತವ 4 ಒಳ್ಳೆ ಮಾತೈತೆ. 7 ಅಂದ್ರೆ ಹೇಳ್ತೀನಿ. ಅದೇನಿದ್ರು ಹೇಳಿ. ಅಲ್ಲ ಡಾಕ್ಟರ್ ಸಾಹೇಬ್ರೆ, ನಿಮ್ಗೆ ಸಂಬಂಧ ಬೆಳ್ಸಕ್ಕೆ ಬೇರೆ ಯಾವ ಮನೆನೂ ಸಿಗ್ಲಿಲ್ವೇ? ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ? ಈ ಮನೆಯವ್ರು ಯಾರು ಸರಿ ಇಲ್ಲ ಡಾಕ್ಟ್ರಪ್ಪ. ಅಲ್ಲ, ಓದಿರೋ ನೀವೆಲ್ಲಿ, ಮೆಸ್ ಇಟ್ಕೊಂಡಿರೋ ಇವರೆಲ್ಲಿ? ಹೇಳ್ಬೇಕು ಅಂತಂದ್ರೆ ನಿಮ್ಗೆ ರಾಣಿ ತರ ಹುಡುಗಿ ಸಿಗ್ತಾಳೆ. ಸುಮಾನು ರಾಣಿ ತರನೇ ಇದಾರಲ್ಲ? ರಾಣಿ ಅಲ್ಲ, ಚಿನ್ನದ ಬಣ್ಣ ಬಳ್ದಿರೋ ತಗಡು. ಹೇಳ್ಬೇಕು ಅಂತಂದ್ರೆ ಈ ಪುಟ್ಟಕ್ಕನ ಮನೆಯವ್ರು ಯಾರು ಸರಿ ಇಲ್ಲ ಡಾಕ್ಟರ್ ಸಾಹೇಬ್ರೆ. ತಾಯಿ ಸರಿಗಿದ್ರೆ ಅಲ್ವೇ ಮಕ್ಳು ಸರಿಗಿರಕ್ಕೆ. ಹೇಳ್ಬೇಕು ಅಂತಂದ್ರೆ ಈ ಪುಟ್ಟಕ್ಕ ತನ್ನ ಗಂಡ 2ನೇ ಮದ್ವೆ ಆಗಿದ್ದಾನೆ ಅಂತ ಗೊತ್ತಿದ್ರು ಅವನ ಜೊತೆನೆ ಅವಳೆ. ಮತ್ತೆ ನೀವು ಇಲ್ಲೇ ಇದ್ದೀರಾ? ಅಯ್ಯೋ ಡಾಕ್ಟರ್ ಸಾಹೇಬ್ರೆ, ನಾನು ಇವ್ರ ಬಂಡವಾಳ ಎಲ್ಲ ತಿಳ್ಕೊಳಕ್ಕೆ ಅಂತ ಇಲ್ಲಿರೋದು. ಆ ದೊಡ್ಡ ಮಗಳು ಸಾನ ಗಂಡನ್ ಬಿಟ್ಟು ಬಂಡವಾಳ ಬಾಳ್ತಾವಳೆ. ಇನ್ 2ನೇ ಮಗಳು ಮಾಡಬಾರ್ದೆಲ್ಲ ಮಾಡಿ ಅರ್ಧ ವಯಸ್ಸಿಗೆ ಚಟ್ಟ ಕಟ್ಟಿಸ್ಕೊಂಡವಳೆ. ಇನ್ 3ನೇವಳು ಬೇರೆ ಯಾವನ್ನೋ ಪಿರುತಿ ಮಾಡಿ ಇವಾಗ ನಿಮ್ಮನ್ ಕಟ್ಕೊಳಕ್ ಹೊಂಟವಳೆ. ಈ ಮನೆನಾಗೆ ಯಾರು ನಟ್ಕಿಲ್ಲ. ನೀವು ಸುಮ್ಮನ ಮದ್ವೆ ಆಗ್ಬೇಡಿ ಡಾಕ್ಟ್ರಪ್ಪ. ಅವಳನ್ನೇನಾದ್ರೂ ಕಟ್ಕೊಂಡ್ರೆ ನಿಮ್ ಜೀವನನೇ ಸರ್ವನಾಶ ಆಗೋಗ್ತದೆ. ಅಳಿ ಅಂದ್ರು ಯಾವಾಗ ಬಂದ್ರಿ? ಯಾಕೆ ಇಲ್ಲೇ ನಿಂತಿದ್ದೀರಾ? ಇವ್ರೇನೋ ಹೇಳ್ತಾ ಇದ್ರು, ಕೇಳ್ತಾ ಇದ್ದೆ. ಇವಳು ಒಂಥರ ಪಾಪಸ್ ಕಳಿ ಇದ್ದಂಗೆ. ದೂರ ಇರೋದೇ ಒಳ್ಳೇದು. ಹತ್ರ ಬಂದ್ರೆ ಮುಳ್ಚುತ್ಕೋತದೆ. ಹತ್ತರಿ ಏನ್ ನೋಡ್ತಾ ಇದ್ಲಿ ಇವಳು? ಅಯ್ಯ, ನಾನೇನ್ ಹೇಳ್ತೀನಿ, ಅವ್ರು ಹೆಂಗಿದಾರೆ ಎಂತ ಅಂತ ಕ್ಷೇಮ ವಿಚಾರಿಸ್ತಿದ್ದೆ ಆಟಯ್ಯ. ಕಿರಾಟ್ಕೆ, ನೀನು ಏನ್ ತೋಳು ಅಂತ ನಂಗೆ ಗೊತ್ತಿಲ್ವಾ? ನೀನು ಏನು ಹೇಳ್ದೆ ಅಂತ ಅಳಿ ಅಂದ್ರೆ ಬಾಯಲ್ಲೇ ಬರ್ಲಿರು. ನೀವು ಹೇಳಿ ಅಳಿ ಅಂದ್ರೆ ಇವಳು ಏನು ಹೇಳಿದ್ಲು ಅಂತ. ಅದು ನಿಮ್ಗೆ ಸಂಬಂಧ ಬೆಳ್ಸಕ್ಕೆ ಬೇರೆ ಯಾವ ಮನೆನೂ ಸಿಗ್ಲಿಲ್ವೇ? ಈ ಮನೆಯವ್ರು ಯಾರು ಸರಿ ಇಲ್ಲ ಡಾಕ್ಟ್ರಪ್ಪ. ಅಲ್ಲ, ಓದಿರೋ ನೀವೆಲ್ಲಿ, ಮೆಸ್ ಇಟ್ಕೊಂಡಿರೋ ಇವರೆಲ್ಲಿ? ಹೇಳ್ಬೇಕು ಅಂತಂದ್ರೆ ನಿಮ್ಗೆ ರಾಣಿ ತರ ಹುಡುಗಿ ಸಿಗ್ತಾಳೆ. ತಾಯಿ ಸರಿಗಿದ್ರೆ ಅಲ್ವೇ ಮಕ್ಳು ಸರಿಗಿರಕ್ಕೆ. ಹೇಳ್ಬೇಕು ಅಂತಂದ್ರೆ ಈ ಪುಟ್ಟಕ್ಕ ತನ್ನ ಗಂಡ 2ನೇ ಮದ್ವೆ ಆಗಿದ್ದಾನೆ ಅಂತ ಗೊತ್ತಿದ್ರು ಅವನ ಜೊತೆನೆ ಅವಳೆ. ಆ ದೊಡ್ಡ ಮಗಳು ಸಾನ ಗಂಡನ್ ಬಿಟ್ಟು ಬಂಡವಾಳ ಬಾಳ್ತಾವಳೆ. ಇನ್ 2ನೇ ಮಗಳು ಮಾಡಬಾರ್ದೆಲ್ಲ ಮಾಡಿ ಅರ್ಧ ವಯಸ್ಸಿಗೆ ಚಟ್ಟ ಕಟ್ಟಿಸ್ಕೊಂಡವಳೆ. ಇನ್ 3ನೇವಳು ಬೇರೆ ಯಾವನ್ನೋ ಪಿರುತಿ ಮಾಡಿ ಇವಾಗ ನಿಮ್ಮನ್ ಕಟ್ಕೊಳಕ್ ಹೊಂಟವಳೆ. ಪುಟ್ಟಮ್ಮಿ ಮನೆಗೆ ಇದ್ಕೊಂಡು ಅವಳು ಅನ್ನ ತಿನ್ಕೊಂಡು ಅವಳಿಗೆ ದ್ರೋಹ ಬಗೆಯಕ್ಕೆ ನೋಡ್ತಿದ್ಯಲ್ಲ. ಅಳಿ ಅಂದ್ರೆ ಇವಳು ಒಂಥರ ಈಸ ಇದ್ದಂಗೆ. ಇವಳು ಮಾತು ನಂಬಿಡಿ. ಪುಟ್ಟಕ್ಕ ಎಂತವ್ರು, ಅವ್ರ ಮಕ್ಳು ಎಂತವ್ರು ಅಂತ ನಮ್ಮ ಊರೇ ಹೇಳುತ್ತೆ. ಇಂಥವ್ರ ಮಾತನ್ನೆಲ್ಲ ನಾನು ನಂಬಲ್ಲ ಬಿಡಿ. ಆಹಾ, ನಮ್ದೇ ಇರೋನು ಈಟೋ ತನಕ ಯಾಕೆ ಎಲ್ಲದನ್ನು ಕೇಳಿದ್ನೋ. ಏನಪ್ಪ ಜಗನು, ಯಾವಾಗ ಬಂದೆ? ಈಗ ತಾನೇ ಬಂದೆ ಅಮ್ಮ. ಕೆಲ್ಸದ ಮೇಲೆ ಬಂದಿದ್ದೆ, ಹಾಗೆ ನಿಮ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಶಿವನಯ್ಯ ನೀನು ಬಂದವ್ರು ನಿಂಗೆ ಬೀದಿಲಿ ನಿಲ್ಸ್ಕೊಂಡು ಮಾತಾಡದೆ? ಬಾರಪ್ಪ, ಇನ್ನು ಒಳಗಪ್ಪ. ನಡ್ರಿ. ಏನೇ ಮನೆಯಾಳೆ, ನಿನ್ ಕಲ್ತ್ರ ಕೆಲಸ ಶುರು ಮಾಡ್ಬಿಟ್ಟ. ನಾನೇನ್ ಇಲ್ದೇ ಇರೋದು ಹೇಳಿಲ್ಲ, ಇರೋದ್ನೇ ತಾನೇ ಹೇಳಿದ್ದು. ಎಲ್ರು ಬಾಳು ಹಾಳಾಗೈತೆ, ನಮ್ ಸುಮನಾದ್ರೂ ಸಂದಾಗ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ನೀನ್ ಏನೇನು ಬೋಗಳದೆ ಅಂತ ಅಳಿಯೋಂದ್ರು ಹೇಳಿದ್ರಲ್ಲ. ಇವತ್ ನೀನು ಮಾಡಿರೋ ತಪ್ಪಿಗೆ ಮೆಸ್ಸಿನ ಪಾತ್ರೆ ಎಲ್ಲ ನೀನೇ ತಿಕ್ಕಬೇಕು. ನಾನಾ ಅದೆಲ್ಲ ಆಗಕ್ಕಿಲ್ಲ. ಯಾಕೆ ಬಂಡಿಗಡ್ಲೆ ಸುಳ್ಳು ಬೋಳಕ್ ಆಯ್ತದೆ, ಪಾತ್ರೆ ತಿಕ್ಕಕ್ ಆಯ್ಕಿಲ್ವಾ? ಎಲ್ಲ ಆಯ್ತದೆ. ತಿಕ್ರೆ ಮೈನಾಗಿರೋ ಕೊಪ್ಪು ಕಡಿಮೆ ಆಯ್ತದೆ. ನಡೀತಿಕ್ಕೋ. ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ಆಗಕ್ಕಿಲ್ವಾ? ಇಲ್ಲ. ರಂಗ
ವಿಠಲ ಅಯ್ಯಯ್ಯೋ ಇಲ್ಲ ನೋಡು ಸೀರೆನ ಸರಿ ಮಾಡ್ಕೊಂಡು ಹೋಯ್ತೀನಿ ಅಂತಂದೆ ಇಲ್ಲಿ ನೋಡು ಒಂಟೆ ಸಿಡ್ಲು ರಂಗ. ಅಮ್ಮ ಇದನ್ನ ನಿಮಗೆ ಕೊಡಕ್ಕೆ ಹೇಳಿದ್ರು. ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಬರೀ ಕೈಲಿ ಯಾರನ್ನು ನೋಡಕ್ ಹೋಗ್ಬಾರ್ದು ಅನ್ನೋ ಪದ್ಧತಿ. ಅಮ್ಮ ಸುಮಾ ಎಲ್ಲಿ? ಫೋನಲ್ಲಿ ಯಾರ ತವ ಮಾತಾಡ್ತಿದ್ಲು, ಕರಿತೀನಿ ತಡಿ. ಸೊ ಆಗ ಬಂದೇ ಬಿಟ್ಲು. ಬಾರವ. ಹಾಯ್ ಸುಮಾ. ನೀವು ಮಾತಾಡ್ತಾರಿ, ನನ್ನ ವಸಿ ಕೆಲಸ ನೋಡ್ಕೊ. ಒಂದು ನಿಮಿಷ ಅಮ್ಮ, ನಾನು ಇಲ್ಲಿಗೆ ಬಂದಿದ್ದು ಒಂದು ಮುಖ್ಯವಾದ ವಿಷಯ ಮಾತಾಡೋಕ್ಕೆ. ಸುಮನ್ ಜೊತೆ ನೀವು ಇದ್ರೆ ಒಳ್ಳೇದು. ಮುಖ್ಯವಾದ ವಿಷಯ ಏನದು? ನಮ್ಮ ತಾಯಿ ಹೆಲ್ತ್ ಕಂಡೀಷನ್ ಬಗ್ಗೆ ಮಾತಾಡಬೇಕಾಗಿತ್ತಮ್ಮ. ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಅವ್ರ ಆರೋಗ್ಯವಾಗಿಲ್ಲ. ಏನಾಯ್ತಪ್ಪ? ಸಂದಕ್ಕೆ ಮಾತಾಡ್ಕೊಂಡಿದ್ರು. ಅವ್ರ ಮೇಲ್ ನೋಡಕ್ ಮಾತ್ರ ಚೆನ್ನಾಗಿ ಕಾಣ್ತಾರಮ್ಮ. ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಜೊತೆಗೆ ಲುಕೇಮಿಯಾ. ಹಂಗಂದ್ರೇನು? ಬ್ಲಡ್ ಕ್ಯಾನ್ಸರ್. ಯಪ್ಪ, ಡಾಕ್ಟರ್ ಆಗಿ ನಮ್ಮ ತಾಯಿಗೆ ಏನು ಮಾಡೋಕ್ಕಾಗದೇ ಇರೋ ಕಂಡೀಷನಲ್ಲಿ ನಾನಿದ್ದೀನಿ. ಈ ವಿಷಯ ನಿಮ್ಮ ತಾಯಿ ಗೊತ್ತಾ? ನನ್ನ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ತಂದೆ ಇಲ್ಲದಿರೋ ನನ್ನ ತುಂಬ ಕಷ್ಟಪಟ್ಟು ಸಾಕಿದ್ದಾರೆ. ಇವತ್ತು ನನಗೆ ಅವ್ರನ್ನ ಉಳಿಸ್ಕೊಳಕ್ಕಾಗ್ತಿಲ್ಲ. ಈ ಕಾಯಿಲೆ ಹಿಂಗೈತೆ ಅಂತ ನಿಂಗೆ ಯಾವಾಗ ಗೊತ್ತಾಯ್ತಪ್ಪ? ರೀಸೆಂಟಾಗಿ ಗೊತ್ತಾಯ್ತಮ್ಮ. ಆಲ್ರೆಡಿ ಫೈನಲ್ ಸ್ಟೇಜಲ್ಲಿದೆ. ಎಷ್ಟೇ ಮೆಡಿಸಿನ್ ಕೊಟ್ಟರು ಟೈಮ್ ಬೀಯಿಂಗ್ ಅಷ್ಟೇ, ಶಾಶ್ವತ ಪರಿಹಾರ ಇಲ್ಲ. ಅಯ್ಯೋ ಭಗವಂತ, ಒಳ್ಳೆಯವ್ರಿಗೆ ಈ ಭಗವಂತ ಯಾಕೆ ಹಿಂಗೆ ಶಿಕ್ಷೆ ಕೊಡ್ತಾನೆ? ಅಮ್ಮ ಇರೋಷ್ಟು ದಿನ ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು. ಅದಕ್ಕೆ ಈ ಮದುವೆಗೆ ಇಷ್ಟು ಬೇಗ ಒಪ್ಕೊಂಡೆ. ನಿಮ್ಮ ನಗು ಹಿಂದೆ ಇಂಥ ದೊಡ್ಡ ನೋವೈತೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಕಣಪ್ಪ. ನೂರಾರು ಜನಗಳ ಪಿರಾಣ ಕಾಪಾಡೋ ಅಂತ ಓದಿದ್ದೀರ, ಆದರೆ ನಿಮ್ಮ ಅವ್ವನ ಪಿರಾಣನೇ ಕಾಪಾಡೋಕ್ಕಾಯ್ತಿಲ್ವೇ? ಏನು ಮಾಡೋದಮ್ಮ, ಡಾಕ್ಟ್ರ್ ದೇವ್ರು ಆಗೋಕ್ಕಾಗಲ್ವಲ್ಲ.